ಏನೋ ಪಲ್ಟಿ ಹೊಡೆದ ಪಾಪ ಅದು ಅಂದ್ರೆ 80 kg ಒಳಗಡೆ ಇರ್ಬೇಕಂತೆ. ಬೇಜಾರಾಗ್ತೈತೆ ನನಗೆ ಅವರ ಸಾರಿ ನೋಡಿ ಗೈಸ್, ನಮ್ಮ ಅಮ್ಮನ ತರ ಹೆಂಗ್ ಬೇಕು ಹಂಗ ಬೆಳೆದ್ಬಿಡೈತೆ. ಹೇಳದ್ನಲ್ಲ ಸುಹೇಲ್. ಇಲ್ಲ ಇಲ್ಲ ನಾನೇ ಹೆಣ್ಣುಲಿ ನೋಡ ಅವನು ಸುಮ್ಮನೆ ಕಚ್ಚೆಗಳು ಆಗ್ತಿವ್ರಿಗೆ. ಗುಡ್ ಮಾರ್ನಿಂಗ್ ಮಧು. ನೀನು ದೇವತೆ ಈ ನನ್ನ ಪಾಲಿಗೆ. ಇಲ್ಲಿ ನೋಡಿ ಗೈಸ್, ಸ್ಕೂಲ್ ಬ್ಯಾಗ್ ಹಾಕೊಂಡು ಸ್ಕೂಲ್ ಹುಡುಗಿ ತರ ಬರೋದು. ನಮ್ಮ ಅಮ್ಮ ಇಲ್ಲಿಗೆ ಬಂದ್ಮೇಲೆ ಚೈಲ್ಡಿಶ್ನೆಸ್ ಆಗುತ್ತಲ್ಲ, ಮಸ್ತ್ ಅನ್ಕೋ. ಏನು ಸ್ಕೂಲ್ ಹುಡುಗಿ ಎಲ್ಲ ತೋರಿಸ್ತೀನಿ ಎಲ್ಲರಿಗೂ. ಚಾರ್ಜರು, ಪವರ್ ಬ್ಯಾಂಕು ಎಲ್ಲ ಕೈಲಿ ಹಿಡ್ಕೊಳಕ್ಕಾಗ್ತದೆ. ನನ್ನ ಮಗ ಒಂದು ಚಾರ್ಜರ್ ಅಂತಾನೆ, ಇಲ್ಲಿ ನೋಡ್ರಿ ಹುಡುಗಿ ಅಂತಾನೆ. ಅಂಕಲ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹರ್ಷಿತಾ. ಗುಡ್ ಮಾರ್ನಿಂಗ್ ಆಂಟಿ. ಗುಡ್ ಮಾರ್ನಿಂಗ್ ಆಂಟಿ. ಗುಡ್ ಮಾರ್ನಿಂಗ್ ಪಾಪಾ. ಗುಡ್ ಮಾರ್ನಿಂಗ್ ಪಾಪಾ. ಗುಡ್ ಮಾರ್ನಿಂಗ್ ಪಾಪಾ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಕರೆಕ್ಟ್ ಹೇಳಿಲ್ಲ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಂಕಲ್. ಗುಡ್ ಮಾರ್ನಿಂಗ್. ಅದೇ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಾನು ಹಿಂಗೆ ಇಟ್ಕೊಂಡೆ ಕರೆಕ್ಟ್. ಗುಡ್ ಮಾರ್ನಿಂಗ್. ಆಯ್ತು ಓಕೆ. ಗುಡ್ ಮಾರ್ನಿಂಗ್ ಪಿಟು ಅಮ್ಮ. ಗುಡ್ ಮಾರ್ನಿಂಗ್ ಕೊಡ್ರಿ. ಗುಡ್ ಮಾರ್ನಿಂಗ್ ಹೇಳ್ಬೇಕು ಬಾಯ್ಬಿಟ್ಟು. ನಿಮ್ ಕಚಗುಳಿ ಆಗುತ್ತೆ ಇಲ್ಲಿ? ಇಲ್ಲ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಆಂಟಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅದ ಹೇಳು ಮಮ್ಮಿ ಅಂತ ಹೇಳು. ಅದೇ ಗುಡ್ ಮಾರ್ನಿಂಗ್ ಮಮ್ಮಿ. ಪಾಪ ಗೈಸ್, ಹುಡುಗಂಗೆ ಬೇದಿ ಅಲ್ಲ ವಾಮಿಟ್ ಆಗ್ಬಿಡೈತೆ. ಫೋಟೋಗ್ರಫಿ ಎಲ್ಲ ನಮ್ಗೆ ಆಗ್ ಬರಲ್ಲ. ನಮ್ಮ ಫೋಟೋಗ್ರಫಿ ಎಲ್ಲ ಚೆನ್ನಾಗಿ ನಾವು ತೆಗಿಲ್ಲ ಗೈಸ್. ಏನಿದ್ರು ವೆಂಕಟೇಶ್ ಅಂಕಲ್ ಫೋಟೋಗ್ರಫಿ ತೆಗಿರಿ. ಒಂದ್ ತೆಗಿರಿ, ಹೆಂಗ ತೆಗರಲ್ಲ ಅದು ಹಾ ಸೂಪರ್ ಪಾ. ಗುಡ್ ಮಾರ್ನಿಂಗ್. ಗುಡ್ ಕ್ವಶನ್. ಯು ಆರ್ ಎ ಗುಡ್ ಕ್ವಶನ್. ಅರೆ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಂದ್ಬಿಟ್ಟು ಸೆಟ್ ಆಗುತ್ತೆ ಅವಳಿಗೆಲ್ಲ ಸೆಟ್ ಆಗುತ್ತೆ. ಅದೆಲ್ಲ ಅಭ್ಯಾಸ ಬರಲ್ಲ. ನನ್ನ ಬ್ಲಾಗ್ ನೋಡ್ತೀನಿ ನೀನು? ನಿಜವಾಗ್ಲೂ ನೋಡ್ತೀಯಾ? ಪಕ್ಕ ನೋಡ್ತೀಯಾ? ನನ್ನ ಬ್ಲಾಗ್ ವೆಲ್ಕಮಿಂಗ್ ಕೊಡು. ಹಾ ಈ ಕಡೆ ತಿರ್ಗಾಡು. ಆಯ್ತು ಹೇಳು. ಇಲ್ಲಿ ನೋಡ್ಕೊಂಡು ಹೇಳು. ಇವತ್ತಿನ ಬ್ಲಾಗಿಗೆ ನಿಮಗೊಂದು ಸೂಪರ್ ಸ್ವಾಗತ. ಪರವಾಗಿಲ್ಲ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಗೈಸ್. ಇವತ್ತು ನಾವು ಇವಾಗ ಆರ್ಟ್ ಪ್ರೆಸೆಂಟು ರೆಸಾರ್ಟಲ್ಲಿ ನೆನ್ನೆ ಎಲ್ಲ ಕಂಪ್ಲೀಟು. ನಾವು ನೈಟು ಎಷ್ಟು ಊನೋ ಕಡಾಡಿ 1-2 ಗಂಟೆ ಏನೋ ಮಲಗಿ ಬೆಳಗ್ಗೆ 7:30 ಎದ್ದು ಟೆಂಟ್ನ ಖಾಲಿ ಮಾಡಿ ತಿಂಡಿ ಬ್ರೇಕ್ಫಾಸ್ಟ್ ಮುಗಿಸಿ ಇವಾಗ ನಾವು ಎಲ್ಲ ಫ್ಯಾಮಿಲಿನೂ ಇವಾಗ ಒಂದು ರಾಕೆಟ್ ಇಜೆಕ್ಟ್ರು, ಇನ್ನೊಂದು ನನಗೆ ಇದರಲ್ಲಿ ರಾಕೆಟ್ ಇಜೆಕ್ಟ್ರು ಯೂಶಲಿ ನಾನು ಆಡಿದ್ದೀನಿ. ಅದ್ರ ಜೊತೆಗೆ ನನಗಲ್ಲಿ 12D ಮೂವಿ ಐತೆ, ಅದು ಹೆಂಗಿರುತ್ತೆ ಅದು ನಾನು ನೋಡಬೇಕು. ಆಮೇಲೆ ಇದೊಂದು ಸೈಕ್ಲಿಂಗ್ ಸಿಕ್ಕಾಪಟ್ಟೆ ಕಷ್ಟ, ಅದು ಗೊತ್ತಿರೋದೆ. ಬಟ್ 12D ಮೂವಿನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ನಾವು. ಸೈಕ್ಲಿಂಗ್ ಜಿಪ್ಲೈನ್ ಅಷ್ಟೇ. ನನ್ನಲ್ಲಿ ರಾಕೆಟ್ ಇಜೆಕ್ಟ್ನ ನನಗೆ ಧರ್ಮಂಕಲ್ ಆಡಬೇಕು ಅನ್ನೋ ಆಸೆ ಇತ್ತು. ಬನ್ನಿ ಅಂಕಲ್. ಭಯ ಎಲ್ಲ ಧೈರ್ಯ ಕೊಡ್ತಾರದ ಅಂಕಲ್. ಧರ್ಮಬಲಿ ಭವಾನಿ ಆಂಟಿ ಕೊನೆ ಸಲ ನೋಡ್ಕೊ ಬನ್ನಿ. ಓ ಏನ್ ಧೈರ್ಯ ಮಾರಾಯ, ಹೋಯ್ತಾರೆ. ಅಪ್ಪ ಧರ್ಮಂಕಲ್ ಏನಾರು ಎಗ್ರಿ ಅವ್ರ ಖುಷಿ ಆದ್ರೆ ನೆಕ್ಸ್ಟ್ ನೀನ್ ಹೋಗ್ಬೇಕು. ಕರ್ಕೊಂಡೋಗಿ ಕೈ ಹಿಡ್ಕೊಂಡು ಗೈಸ್ ಹೋಯ್ತಾರೆ, ಅಂಕಲ್ ಹೋಯ್ತಾರೆ. ಅಣ್ಣ ಹಂಗೆ ಇರ್ಬೇಕು. ಓ ಅಂಕಲ್ ರೆಡಿನಾ? ಹೋಗ್ಬಿಟ್ಟು ಬರ್ತೀರಾ?
ಹೋಗ್ಬಿಟ್ಟು ಬರ್ತೀರಾ? ಟಾಟಾ ಅಣ್ಣ. ಅಯ್ಯೋ ಮೋಡ ಬಾನಲ್ಲಿ ತೇಲಾಡುತ್ತಾ. ನೆಕ್ಸ್ಟ್ ನಮ್ಮ ಆದೇಶ ಜೀವನ ಸೃಜನ್. ಬನ್ನಿ ಬನ್ನಿ ಅಂಕಲ್, ಸಮಾಧಾನ ಮಾಡ್ಕೊಂಡು ಬನ್ನಿ ಅಂಕಲ್, ಪರವಾಗಿಲ್ಲ. ಅವ್ರು ನಿಮ್ಗೆ ಯಾಮರ್ಸಕ್ಕೆ ಕೆಳಗಡೆ ನೋಡಿದ್ರೆ ಅಂಕಲ್ ಅದು ಮೇಲ್ಕ್ ಹೋಗೋಗ ಏನೋ ಒಂದ್ಸಲ ಕೆಳಗೆ ಇಳಿಬೇಕಾದ್ರೆ ಅದು ಸ್ವಲ್ಪ ಚೆನ್ನಾಗಿತ್ತಾ? ಹಾ ಓಕೆ ಓಕೆ. ಓ 40 to 80 kg. ಇಲ್ಲಿ ನೋಡಿ ಜೀವನ್ ಹೋಗ್ತಾನೆ ಇವಾಗ. ಗೈಸಲ್ಲಿ ಮಾತಾಡ್ಸ್ಬಿಟ್ಟು ಡೈವರ್ಟ್ ಮಾಡ್ತಾ ಇರ್ತಾರೆ ಅವ್ರನ್ನ. ಏನೋ ಹೋದ ಪಲ್ಟಿ ಹೊಡ್ದ, ಪಲ್ಟಿ ಹೊಡ್ದ. ಈ ತರ ಪಲ್ಟಿ ಹೊಡಿಯಕ್ಕೆ ನನಗೆ ಖುಷಿ. ನನಗೆ ಕೈ ಬಿಡ ಕೈ ಬಿಡ ಕೈ ಬಿಡ. ಬಿಡ ಓಕೆ. ಹಾ ಒಂದ್ಸಲಿ ಮಾದೇಶ, ಒಂದ್ಸಲಿ ಹೋಗ್ಬೇಕು ನೀನು. ನಂಗೆ ಗೊತ್ತಿಲ್ಲ, ನೀನ್ ಹೋಗ್ಲೇಬೇಕು. ಧರ್ಮಂಕಲ್ ಹೋದ್ರು ನೋಡ್ಬೇಕಿತ್ತು ನೀವು. ಅಂಕಲ್ ನೀವು ಹೋಗಿ ಸಗದ ಆಡ್ತೀರಾ? ಹಾ ಓಡ ಕಮನ್. ಸೃಜನ್. ಆರಾಮಾಗಿರೋ. ಅವ ಮುಖದಲ್ಲಿ ಭಯ ಮಾತ್ರ ಅಣ್ಣೊಂದು ಎದ್ ಕಾಣ್ತೈತಪ್ಪ, ಮುಖದಲ್ಲಿ ಭಯ. ಆಡ್ತಾನೆ. ಹೋದ. ಓಯ್ಯೋ ಹೋದ. ಬಿಡ ಆರಾಮಾಗಿರೋ. ಕೈ ಬಿಡ ಹೌದಾ ಅಣ್ಣ ಸುಸು ಮಾಡ್ಬಿಟ್ಟ. ಮಾಡ್ಕೊಂಬಿಟ್ಟ. ಒಂದೇ ಇರೋದೇ ಅದನ್ನ ಅಂಕಲ್ ಒಂದ್ಸಲಿ ಅದಕ್ಕೆ ಕೊಡಕ್ಕೆ ಹಂಗಂತ ನಾನು ಆಡಲ್ಲಪ್ಪ. ಯಪ್ಪ ನೋಡ್ತಕ್ಕ ಭಯ. ಮಾದೇಶ ಕಮನ್. ಗೈಸ್ ನಂಗೊಂದು ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಗೈಸ್, ಹೇಳಕ್ ಆಯ್ತಲ್ಲ ನನಗೆ. ಪಾಪ ಅದು ಅಂದ್ರೆ 80 kg ಒಳಗಡೆ ಇರ್ಬೇಕಂತೆ. ಬೇಜಾರಾಗ್ತೈತೆ ನನಗೆ. ಅವರ ಸಾರಿ ಮಾದೇಶ ಆಡ್ತಾನೆ. ಹೋಗ್ಬಿಟ್ಟು ಬತ್ತೀಯಾ? ಟಾಟಾ ಅಣ್ಣ. ಹೋದ್ರೆ ಸೀದಾ ಮೇಲ್ಕೆ ಹೋಗ್ಬೇಕು ಅವನು. ಹಂಗೆ 3, 2, 1. ಹೋಗಿಲ್ಲ ಇವನು. ಬಾರವನೇ ಹೋಗಿಲ್ಲ ಇವನು. ಗೈಸ್ ನೆಕ್ಸ್ಟ್ ನಮ್ಮ ಘಟಾಗಚ ತುದು. ಘಟಾನ್ ಗಚ. ಗೈಸ್ 12D ಮೂವೀಸ್. ನನಗೆ ಅದು ಡಿಕ್ಷನರಿಲೇ ಬರ್ತಿಲ್ಲ. ಇಲ್ಲಿ ನೋಡಿ, ಈ ಕಡೆ ಕೇಳಬೇಕಾದ ಗಡ ಅಂತ ನಾನು ನೋಡಿ ನಡ್ತಾಳೆ. ಗೈಸ್ 12 मूवीज. हाँ शुरू आयतु गैस 12 मूवीज. भैया कौन सी जगह में बैठे तो अच्छी आते हैं? सबका अच्छे. छोटा बच्चे फ्रंट सीट है तो छोटा बड़ा बच्चे हाइट वाइस. ओके कमान कदो गो. लेट्स गो. ಹೋಗ್ತಾ ಇದೀವಿ. ಇಲ್ಲಿ ನೋಡಿ. ಸೀಟ್ ಬೆಲ್ಟ್ ಹಾಕಿಲ್ಲ. ಬಬಲ್ ಬರ್ತೈತೆ. ನಿಜವಾದ ಬಬಲ್ ಇದು. ಕದು ಬಂದ್ಲು. ಅವಳ ಮೇಲೆ ಕೈ ಬಿಟ್ಟು ಎದ್ಬಿಟ್ಟು ಇವಳು ಯಾರು? ಕುತ್ಕೊಳ್ಳ ಬರೇ. ಗೈಸ್ ಇವಾಗ ಫ್ಯಾಮಿಲಿ, ಇವಾಗ ನೆಕ್ಸ್ಟ್ 9 ಜನ ಹೋಗ್ತಿರೋದು ಇವಾಗ. ಭಯ ಆಗಲ್ಲ ಬಾಮ್ಮ. ಗೈಸ್ ಇಲ್ಲಿ ನೋಡಿ, ನಮ್ಮ ಅಮ್ಮ ಎದುರ್ತಾ ನಾನೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಆಮೇಲೆ ಎಕ್ಸಿಟ್ ಆಗ್ತೀನಿ. ಅಮ್ಮಂಗೆ ಜಾಗ ಇಲ್ಲ, ಅವ್ರನ್ನ ಕಳಿಸ್ತಾ ಇದೀನಿ. ಇವರೆಲ್ಲ ಆಡ್ತಾರೆ ಇವಾಗ. ಹೆಂಗ್ ಕೂತವ್ರು ನೋಡಪ್ಪ ಇಲ್ಲಿ. ಹಾಯ್ ಮಾಡಿ. ಹಾ
ಇವಾಗ ರೆಡಿ ರೀ, ಕೊಡ್ತದೆ. ಫೈನಲಿ ಹೊರಡ್ತಾ ಇದೀವಿ. ಚೆಕ್ಔಟ್ ಟೈಮ್ ಗೈಸ್. ರೆಸಾರ್ಟ್ ಚೆಕ್ಔಟ್ ಆಗ್ಬಿಟ್ಟು ಇಲ್ಲಿ ದೊಡ್ಡ ಆಲದ ಮರ ಇದೆ ನೋಡಿ, ಇದೆ ದೊಡ್ಡದು ಆಲದ ಮರ ಅಂತೆ. ಅಲ್ಲಿಗೆ ನಾವು ಎಲ್ಲರೂ ಬಂದಿರೋದು. ಬನ್ನಿ, ಹೆಂಗಿದೆ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡ್ತಾರಪ್ಪ ದೊಡ್ಡ ಆಲದ ಮರ, ದೊಡ್ಡ ಆಲದ ಮರ ಅಂತ ಹೇಳ್ತಾನೆ ಇರ್ತಾರೆ. ನಮ್ಮವ್ವ ಕೇಳ್ತಾನೆ ಇರ್ತಾರೆ, ಹೋಗ್ಬೇಕು ಅಂತಾನೆ ಇರ್ತಾರೆ. ಇವತ್ತು ಕರ್ಕೊಂಡು ಬಂದೇ ಬಿಡ್ತಾರೆ. ಬನ್ನಿ ಒಳಗೋಣ. ಇದು ಎಂಟ್ರೆನ್ಸ್, ಇದು ವಿಶ್ವವಿಖ್ಯಾತ ದೊಡ್ಡ ಆಲದ ಮರ ಗೈಸ್. ಇಲ್ಲಿ ನೋಡಿ, ಇದಕ್ಕೇನೆ ಹೇಳೋದು, ಅದು ಒಂದೇ ಮರದಲ್ಲಿ ಹಿಂಗೆಲ್ಲ ಬೆಳ್ಕೊಂಬಂದು ಹಿಂಗೆ ಮತ್ತೆ ವಾಪಸ್ ಕನೆಕ್ಷನ್ ಆಗಿರೋದ ಎಂಟ್ರೆನ್ಸ್ ಆಫ್ ದಿ ಆಲದ ಮರ ಗೈಸ್. ಇದು ಅದು ಒಂದೇ ಒಂದು ಮರ ಅಂತೆ, ಆ ಒಂದು ಮರದಲ್ಲಿ ಇಷ್ಟೆಲ್ಲ ಬೆಳೆದಿರೋದು ಅಂತ ಹೇಳೋರೆ. ಕನೆಕ್ಷನ್ ಮಾತ್ರ ಎಲ್ಲ ಕಡೆ ಕನೆಕ್ಷನ್ ಐತೆ. ಇಲ್ಲಿಂದ ಬಂದರೆ ಇಲ್ಲಿಂದ ಬಂದು ಮತ್ತು ಅಲ್ಲಿ ಕನೆಕ್ಷನ್ ಆಗಿ ಓ ಇಲ್ಲಿ ಉಳ್ಳಿಂದ ಇಲ್ಲಿ ಇಲ್ಲಿ ಇಲ್ಲ 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 ಇದ್ರಲ್ಲಿ ಆಟ ಆಡೋಕ್ಕೆ ಚಂದ ಒಂಥರ. ಯಾರಪ್ಪ ಅದು ಪಾರ್ಕ್ ಪ್ರೇಮಿಗಳು? ಸೈಡ್ಗೆ ಹೋಗಿ ಮಲ್ಕಡಿ ಆ ಕಡೆಗೆ. ಹೌದಾ? ಆಫ್ ದಿ ಕ್ಯಾಮ್ರಾ ಮಾತಾಡೋದಲ್ಲ, ಆನ್ ದಿ ಕ್ಯಾಮ್ರಾ ಮಾತಾಡಬೇಕು. ನನ್ನ ಇಮಿಟೇಟ್ ಮಾಡ್ತಿದ್ಯಾ? ನೋಡಿ ಗೈಸ್, ನಮ್ಮ ಅಮ್ಮನ ಥರ ಹೆಂಗ್ ಬೇಕು ಹಂಗ ಬೆಳೆದ್ಬಿಡೈತೆ ನೋಡಿ. ಇಲ್ಲಿಂದ ಹಿಂಗ್ ಬಂದು ಅಲ್ಲಿ ಕನೆಕ್ಷನ್ ಇರೋದು. ಇದು ಯಾವ ಕಡೆಯಿಂದ ಹುಟ್ಟೈತೆ, ಎಲ್ಲಿಂದ ಸ್ಟಾರ್ಟ್ ಐತೆ ಹೆಂಗಂತ ಗೊತ್ತಾಗಲ್ಲ ಪ್ರಾಪರ್ ಆಗಿ. ನೋಡ್ ಮಗನೇ, ಇಲ್ಲಿ ನೋಡು, ಇದ್ರ ಬೇರೆಲ್ಲ ಕುತ್ಕೊಂಡು ಮತ್ತೆ ಇಲ್ಲೆಲ್ಲ ಚಿಗುರ್ಕೊಂಡವೆ. ಅದಕ್ಕೆ ಅದನ್ನ ದೊಡ್ಡ ಆಲದ ಮರ ಅಂತ ಇಟ್ಟಿರೋದು. ಅದಕ್ಕೆ ನಾನು ನಿನ್ಗೆ ಹೇಳೋದು, ನನ್ನ ಮಗ ಸುದೀಪ ಅಂತ. ನೀನು ದೊಡ್ಡ ಮಾತಾಡೋದು ಬೆಳಿ ಹಿಂಗ್ ಒಂದು ಲಾಜಿಕ್ಕೇ ಇಲ್ಲ, ಕದು ಥರ ಮಾತಾಡೋದು ಲಾಜಿಕ್ ಇಲ್ಲದೆ. ಗೈಸ್, ದೊಡ್ಡ ಆಲದ ಮರ ಮುಗೀತು, ಮತ್ತೆ ಹೊಡ್ತಾ ಇದೀನಿ. ಗೈಸ್, ಅವರೆಲ್ರಿಗೂ ಬಾಯ್ ಹೇಳ್ಬಿಟ್ಟು ಫೈನಲಿ ನಾವು ನಮ್ಮ ಮನೆಗೆ ರೀಚ್ ಆಗಿದ್ದೀವಿ. ಒಳ್ಳೆ ನಿದ್ದೆ. ನಾವು ಬೇರೆ ನೆನ್ನೆ ಊನೋ ಆಡ್ಕೊಂಡು 2 ಗಂಟೆಗೇನೋ ಮಲಗಿದ್ದು. ಎಷ್ಟೋ ದಿನ ಆದ್ಮೇಲೆ ಇಂಥ ಒಳ್ಳೆ ನಿದ್ದೆ ಬಂದಿದೆ ಗೈಸ್. ಸ್ವಲ್ಪ ಹೊತ್ತು ಈಗ ರೆಸ್ಟ್ ಮಾಡಿ ಬ್ಯಾಕ್ ಟು ಮೈ ವರ್ಕ್ ಅಷ್ಟೇ. ಗೈಸ್, ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಕೊಟ್ಟಿರೋ ಗಿಫ್ಟು. ನಾವು ಹೋಗ್ತಿರೋ ಟೈಮಲ್ಲಿ ಅರ್ಜೆಂಟಲ್ಲಿದ್ವಿ, ಅದಕ್ಕೆ ಇಲ್ಲೇ ಗ್ಲಾಸ್ ಮೇಲೆ ಇಟ್ಬಿಟ್ಟು ಹೋಗ್ಬಿಟ್ಟಿದ್ವಿ. ಆ ಕಡೆ ಚೀರ ಅಂತದ್ದು, ಅಲ್ಲಿ ನಮ್ಮ ಚೋಟ ಮರಿದು. ಹುಷಾರು, ತಲೆಗೆಲ್ಲ ಅರ್ಧಗಿಡ ಹಾಕಿ. ಇಲ್ಲಿ ನೋಡಿ, ನಾನೇ ನೋಡಿದ್ದೆ ಮೆಲ್ಲ ಮೆಲ್ಲ. ಅಂಟ್ತಾ ಇದೆಯಾ? ಅದು ಹಂಗೆ ಇಷ್ಟೇ. ಓಹ್, ಬೆಡ್ ನೋಡಪ್ಪ. ಒಂದು ಒಳ್ಳೆ ನಿದ್ದೆ ಮಾಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಸಬ್ಸ್ಕ್ರೈಬರ್ ಕೊಟ್ಟರು ಇದನ್ನೊಂದು ಟೇಸ್ಟ್ ಮಾಡಿ ಮಾಡ್ಕೋತೀನಿ. ಥರ ಇರುತ್ತೆ ಚಾಕ್ಲೇಟ್. ಒಳ್ಳೆ ಡ್ರೆಸ್ಸು. Few minutes later. ಏನ್ರಿ ಸಾಹೇಬ್ರಾ? ನಿಂದೊಂದು ವಿಡಿಯೋ ನೋಡ್ತಿದ್ದೆ ಸರ್. ಆ ಹೇರ್ ಸ್ಟೈಲು ಏನು ಮಲಗಿಸ್ಬಿಟ್ಟು ಹೆಂಗಿದ್ದೆ ಗೊತ್ತಾ, ಚಿಕ್ಕ ಮಗು ಥರ ವಿಡಿಯೋ ಮಾಡ್ತಿರೋ ಟೈಮಲ್ಲಿ. ಈಗ ನೋಡಿ ನನ್ನ ಮಗ ಗಾರ್ಡನ್ ಬೆಳೆಸಿಕೊಂಡು ಕೂತ್ಕೊಂಡವನೆ. ಗುಡ್ ಮಾರ್ನಿಂಗ್ ಮಮ್ಮಿ, ಗುಡ್ ಮಾರ್ನಿಂಗ್. ಅದೆಷ್ಟ ನೋಡು, ಗುಡ್ ಮಾರ್ನಿಂಗ್. ಏ ಮರಿ, ಇಲ್ಲ ಅಣ್ಣ ಬಂದವ್ರೆ, ಬಾಸ್ ಬಂದವ್ರೆ, ನಮಸ್ಕಾರ. ಒಂದು ಅಲ್ಲ ಇಲ್ಲ ನೋಡಿಲಿ, ಅಲ್ಲ ನೋಡು. ಕಚ್ಬಿಡ್ರಿ, ಕಚ್ಚಕ್ ಬರಲ್ಲ. ನಿಂಗೆ ಎಷ್ಟು ಕಚ್ಚಕ್ ಬರೋದು? ನಮ್ಮ ಇವಳಿಗೆ ಎಷ್ಟು ಕಚ್ಚಕ್ ಬಂದು ಗೊತ್ತಿಲ್ಲ. ಅಲ್ಲ ಅಣ್ಣ ಬಂದವನೆ, ಕೈಗೊಂದು ಮುತ್ತು ಕೊಟ್ಬಿಟ್ಟು ನಮಸ್ಕಾರ ಬಾಸ್ ಅನ್ನಂಗಿಲ್ಲ. ಅಲ್ಲ, ನಾವು ಆದಿಯೋಗಿಗೆ ಹೋಗುವಾಗ ಹಿಂಗ್ ಮಾಡಿಲ್ಲ. ಹೋಗಿದ್ದೊಂದು ರೆಸಾರ್ಟ್ ಬಂದ್ಮೇಲೆ ನೋಡಿ ಹಿಂಗ್ ಆಡ್ತಾವಳೆ. ಅಯ್ಯೋ ದೇವ್ರೇ, ದುರ್ವಿಧಿಯೇ. ಆ ಹುಡುಗಿ ಏನ್ ಮಾಡಿದ್ರು ತಪ್ಪು ಹುಡುಕ್ತಿಯಲ್ಲೋ. ಲೇ ಬುಜ್ಜಿ, ಎಷ್ಟು ಮನ್ಸಿಗೆ ಹತ್ರ ಗೊತ್ತ ನಿನಗೆ, ಎಷ್ಟು ಒಳ್ಳೆಯವಳು ಗೊತ್ತೇನೋ. ನೋಡ್ತೀನಿ. ಅಯ್ಯೋ ಗೊತ್ತಿಲ್ಲ ಕಣ ನಿನಗೆ. ಅವಳು ನನ್ಗೆ 500 ರೂಪಾಯಿ ಕೊಟ್ಟಿದ್ದಾಳೆ ಈ ತರ ಮಾತಾಡು ಅಂತ. ಮೂಗ್ ನೋಡ, ಅಂದಿ ಮೂಗ್ ಬಿಟ್ಟಂಗ್ ಬಿಡ್ತಾನ ನೋಡ. ನಾನು ನಿನ್ ಬರ್ತಡೇ ಪಾಪ ಬುಜ್ಜಿ ನೀನ್ ಉಂಡಿ ಹೊಡಿತಾಳೆ ಅನ್ನೋ ತಗೋಣ ಅನ್ಕೊಂಡಿದ್ದೆ, ನಂಗೆ ಗಿಫ್ಟ್ ಕೊಡ್ತಾಳೆ ಅಂತ ಕೊಟ್ಟೇ ಇಲ್ಲ. ಗಾಯ್ಸ್, ಇವಾಗ ನಮ್ಮ ಚೋಟ ಮರಿ ಅಮ್ಮಂಗೆ ಏನೋ ಹುಷಾರಿಲ್ಲ ಅಂತ, ಅದಕ್ಕೆ ಒಂದು ಹೋಗಿ ನೋಡ್ಕೊಂಡು ಹೋಗೋಣ ಅಂತ ಹೋಯ್ತಾ ಇದ್ದೀವಿ. ಮೇಲೆ ಜ್ವರ ಗಿರ ಬಂದ್ಬಿಡೈತಾ? ವಾಟ್ ಹ್ಯಾಪನ್ ಟು ಶಿಶಾ? ವಾಟ್ ಹ್ಯಾಪನ್?
ಸಣ್ಣ ಆಗ್ಬಿಟ್ಟಿದ್ದೀರಾ ನಾವು ಹೋಗಿ ಬರೋಷ್ಟೇ ಇಷ್ಟು ಸಣ್ಣ ಆಗ್ಬಿಟ್ಟಿದ್ದೀರಾ ಒಂದು ಚೋಟ ಸಣ್ಣ ಆಗಿಲ್ವಾ ನಿಮ್ಮಮ್ಮ ಸಣ್ಣ ಆಗಿಲ್ವಾ ಏನ್ ಡವ್ ಮಾಡ್ತೀಯ ಒಂದಿನಕ್ಕೆ ಸಣ್ಣ ಆಗ್ಬಿಟ್ಟಿದ್ದೀರಾ ನಮ್ಮ ಮಮ್ಮಿಗೆ ಥ್ರೋಟ್ ಇನ್ಫೆಕ್ಷನ್ ಆಗೈತೆ. ಹಂಗಂದ್ರೆ ನೀನ್ ಬರೀ ಅದನ್ನ ಹೇಳೋದಲ್ಲ ಅದೇನು ಅಂತ ಹೇಳ್ಬಿಡ್ಸು. ಅದು ನಾವು ಅವತ್ತು ಬೋರ್ಡಿಗೆ ಹೋಗಿದ್ರಲ್ವಾ, ಅಲ್ಲಿ ನೀರ್ ಇಟ್ಟಿದ್ರಲ್ವಾ, ನೀರ್ ಕುಡ್ಬಿಟ್ಟಾಗ ಹಾಕಿದ್ದೀನಿ ಆದ್ರೆ ಬೇಡ ಅನ್ಕೊ. ನೀ ಯಾಕೋ ಡೌಟೆ. ಓ 3 ಹುಲಿಗಳು ಬಂದ್ರು. ವೆಲ್ಕಮ್ ಸರ್, ವೆಲ್ಕಮ್. ಹಲೋ ಥ್ಯಾಂಕ್ ಯು ಓ ಥ್ಯಾಂಕ್ ಯು ಥ್ಯಾಂಕ್ ಯು 3 ಹುಲಿಗಳು 2 ಹುಲಿಗಳು 1 ಹೆಣ್ಣು ಹುಲಿ. ಒಂದು ಹೆಣ್ಣು ಹುಲಿ ಇಲ್ಲ ಪ್ರೇಮದಿರಾ ಹೇಳದ್ನಲ್ಲ ಸುಹೇಲ್. ಇಲ್ಲ ನಾನೇ ಹೆಣ್ಣುಲಿ. ಚಿರೋನೆ ನಾ ಮುಡುಗನ್ ಕಳಿಸ್ತೀನಿ ಆಮೇಲೆ ನೋಡೋ. ಏಯ್ ತಮ್ಮ ಲೈಟ್ ಕೊಡ್ಲ. ಬಾರೋ ಚಿರೋ ಹೊಡಿಯಲ್ವಾ ಏನದು ಇಲ್ಲಿ ಈ ಕಡೆ ಒಂದ್ ಸ್ಪ್ರೇ ಈ ಕಡೆ ಒಂದ್ ಸ್ಪ್ರೇ. ಮೆಜಾರಿಟಿ ಯಾರು ಹೊಡಿತಾರೋ ಅವ್ರಿಗೆಲ್ಲ ಹೊಡಿತಿರ್ಬೇಕಪ್ಪ. ಓಕೆ, ನನ್ ಕಡೆಯಿಂದ ಸ್ಟಾರ್ಟ್ ಫಸ್ಟ್ ಚಿರು. ಓಕೆನಾ? ನೀನ್ ಹೇಳೋ. ನೀನ್ ಹೇಳ ಕೇಳದೆ ಬಿಡ, ನನ್ನೇ ಹೇಳ್ತೇನೆ. ಇಬ್ರು ಓಕೆ, ಅಕ್ಕ ಯಾರಿಗೆ ಹೊಡಿಬೇಕು? ಇವ್ರಿಬ್ರು ಯಾರಿಗೆ ಹೊಡಿಬೇಕು? ನನ್ಗೆ ಯಾರು ಹೊಡಿಬೇಕು? ಹಾ ಓಕೆ, ಸೂಪರ್. ನೀನ್ ಯಾರಿಗೂ? ಎಲ್ರಿಗೂ. ಸುಹೇಲ್ ನಿನ್ಗೂ ಚಿರೋಗ ಎಲ್ರಿಗೂ. ಸರಿ ಪಾಪ ನೀನು ಹೊಡಿಯೋದಾ? ಹಾ. ಇವ್ನಿಗೆ ಹೊಡಿಯೋದ ಚೆನ್ನಾಗಿತ್ತು. ಅಮ್ಮ ಸರಿ ಓಕೆ. ಸ್ವಲ್ಪ ಇಲ್ಲ ನಿನ್ಕೊಳ. ಮಾಮ ಸರಿ ಅದಕ್ಕೆ ನೀನ್ ಫಸ್ಟ್ ಅವ್ನು ತಿನ್ಸು. ಭಯ ಅವ್ರು ಹಾಕ್ತಾರೆ ಪಕ್ಕ ಬಾಯಿಗೆ ಹಾಕ್ತಾರೆ ಅವರು. ಹೋಗೇ ಬಿಡ್ತು ಭಯ. ಯಪ್ಪ ಇಲ್ಲ ಬಿದ್ದೋಯ್ತು. ಪ್ರಮೋಷನ್ ಯೋಚನೆ ಮಾಡು. ಅರ್ಧ ಸ್ಪ್ರೇ ಇದೆ ಇನ್ನ. ಪರವಾಗಿಲ್ಲ, ನಂದು ಪರವಾಗಿಲ್ಲ. ಸಕಾಲಾಗಿರ್ತಿದ್ದೀರಾ?
ನನಗೆ ಅಣ್ಣ ಎಲ್ಲೆಲ್ಲೋ ಮೂಗೊಳಗೆ ಕಿಲ ಹೋದಪ್ಪ. ಗೈಸ್ ನೆಕ್ಸ್ಟು ನಂದು ಡೇಟ್ ಇತ್ತಲ್ಲ ಅದೇ ಡೇಟು ನೆಕ್ಸ್ಟ್ ಮಂತಲ್ಲಿ ಅಣ್ಣನ ಬರ್ಡೇ. ಅಣ್ಣಂದು ಹಾ, ಆಮೇಲೆ ಇವಂದು, ಆಮೇಲೆ ಅಲ್ಲಿ ಹಾ ಇವಂದು ರೇ ಅವಂದು ನೆಕ್ಸ್ಟ್ ಮಂತೆ. ಅದೇ ಅವಂದು ಆದ್ಮೇಲೆ ಒಟ್ಟಲ್ಲಿ ಇವಂದು ಅಷ್ಟೇ. ಅದಾದ್ಮೇಲೆ ಈ ಕಡೆದು ಚಿರು ನೆಕ್ಸ್ಟ್ ನನ್ ಮುಗೀತು. ಅವ್ನ್ ನೆಕ್ಸ್ಟ್ ಬರ್ತಿದ್ದೆ, ಅದಕ್ಕೆ ಅವ್ನು ಹೊಡಿಬ್ರು. ನೋಡ ಇದೆಲ್ಲ ತಪ್ಪು. ಅದು ಇದೈತೆ ಗೊತ್ತು ಬಿಡು. ನನ್ ಹೊಡಿಬಿಡ, ಅವ್ನು ಹೊಡಿದಿರೋದು ನೋಡ್ಬೇಕಾರೆ. ಅವ್ನು ಬೇಕಾರೆ ಏನ್ ಬೇಕಾರೆ ಮಾಡ್ಕೊಳ್ಳಿ. ನೋಡ ಜಾಗ ಬಿಡ. ತಳ್ಸಿಶ ಹಾ, ತಳ್ಳಿ ಕಾಲಿ. ಹಾ ಅಷ್ಟೇ ಬಾ ಬಾ ಬಾ. ಓ ಅಷ್ಟೇ ಮುಗೀತು. ನಾವು ಪಾಪ ಅವನ್ ಪಡಿ ಅವನ್ ಇದ್ದ ನನ್ ಹೊಡೆಯಕ್ಕೆ. ಹೊಡ್ಕೊಂಡ್ಬಿಡು, ಇನ್ನೇನು ಖಾಲಿ ಆಗೋಯ್ತು. ಯಾಕೋ ಇದು ಖಾಲಿನೇ ಆಗ್ತಿಲ್ಲ ನಂತರ. ದೊಡ್ಡ ಮನ್ಸು. ನೋಡಿ ಜಾಸ್ತಿ ನೀನ್ ಯಾವ ದೇವದ ಮೇಲೆ ನನಗೆ ಖಾಲಿನೇ ಆಗ್ಲಿಲ್ಲ. ಬೇರೆ ಕಡೆ ಸುದೇ ಟವಲ್ ವರ್ಷ ಕೈಲಿ. A few moments later. ಮತ್ತೆ ಏನ್ ಸುವರ್ ಸಮಾಚಾರ? ಯಾವ 200ಕ್ಕೆ ಕಾಲೇಜ್ ಬಿಸಿ, ಅದಕ್ಕೆ. ಆಮೇಲೆ ಹಲೋ ಹಲೋ ನೀವಾಗ ಹಲೋ ಕಿವಿನೇ ಕೇಳಿಸ್ತಾ ಇಲ್ಲ ಗೈಸ್. ಅದೇ ಗೈಸ್ ಕೇಕ್ ಸೆಲೆಬ್ರೇಷನ್, ಕಟ್ಟಿಂಗ್ ಸೆಲೆಬ್ರೇಷನ್ ಆಯ್ತು. ಇವಾಗ ನಾವು ಎಲ್ಲರೂ ಹೂಚುಕ್ಕೆ ಹೋಗ್ತಾ ಇದೀವಿ. ನಮ್ದೊಂದು ಗಾಡಿ, ಅಣ್ಣಂದಲ್ಲಿ ನೋಡಿ. ಏನು ಅಣ್ಣ ಏನ್ ಡೈಲಿ ತೊಳಿತಾನೋ ಏನ್ ಕತ್ತನೋ ಗೊತ್ತಿಲ್ಲ. ಶೈನಿಂಗ್ ಹೊಡೆಸ್ತಾನೆ. ಹಾಕ್ಸ್ತಾ ಗೈಸ್ ಇಲ್ಲಿ ನೋಡಿ, ನಮ್ ಗಾಡಿದು ಸಮಸ್ಯೆ ಇದೊಂದೇ. ಒಂದಿನ ಪೂರ್ತಿ ಓಡಿಸಿಲ್ಲ ಅಂದ್ರೆ ಆಫು. ಸೋಕು ಬಂದ ನಮ್ ಗಟ್ಟನ್ ಗಜ, ನಮ್ ಗಜ ಬಂದ. A few moments later. ಅಸುರರ ನನ್ ಚಿರು ತಳ್ತಾರೆ. ಓಲೆ ಥ್ರೋ ಮಾಡ್ತಾನೆ ಪಾಪ. ಗೈಸ್ ಚಿರು ತಳ್ತಾನೆ. ಇದು ವರ್ಕ್ ಆಗಲಿಲ್ಲ. ಈಗ ಅಲ್ಲಿ ನಿಲ್ಸ್ಬಿಟ್ಟು ಅವ್ರ ಗಾಡಿಲಿ ಹೋಗ್ಬೇಕಷ್ಟೆ. ಈ ಗಾಡಿ ಸಿಕ್ಕಾಪಟ್ಟೆ ಹಳೆದು ಗೈಸ್, ಅದಕ್ಕೆ ಇದು ವರ್ಕ್ ಆಗಲ್ಲ. ಇದು KFC ಬಂದ್ರೆ ಗೈಸ್ ಬಿಡ್ತಾರೆ. ಹೋಗೋ ಎಡ್ಜಿಗೆ ಭಯನೇ ಆಗುತ್ತೋ. ನಮ್ಗೆ ಹೋಗಿ ಹಿಂಗೆ ಬರೋಷ್ಟಲ್ಲಿ ಆಗಲೇ 2 ಆಗ್ಬಿಡೈತೆ. ಪಾಪ 3200 ರೂಪಾಯಿನ ಬಿಲ್ ಮಾಡಿದ್ರು. ಮತ್ತೆ ಫಸ್ಟಿಂದ ಬಂದ್ಬಿಟ್ಟೈತೆ. ಅದೇನಂದ್ರೆ ಬರ್ತಡೇ ಬಂದರೆ ಪ್ರಿಂಟ್ಸ್ ಹಿಡಿಯೋಕ್ಕಾಗಲ್ಲ. 300 rupees ಕೇಕ್ 3000 ಬಿಲ್. ಗೈಸ್ ಒಂದಿಷ್ಟು ತಿನ್ನಕ್ಕಾಗಿಲ್ಲ, ಅದನ್ನ ಪಾರ್ಸಲ್ ಮಾಡಿಸ್ಕೊಂಡಿದ್ದೀವಿ ಮನೆಗೆ. ಹಾಲಿಕ್ಕಿದೋಗ್ಬಿಡ್ತು, ಹಿಂಗೆ ಎತ್ಕೋಬೇಕು. ಬಾಯ್ ಮ್ಯಾನ್, ಬಾಯ್. ಈ ಗಾಡೀಲಿ ಇವಾಗ ಮತ್ತೆ ನಾವು 3 ಜನ ಹೋಯ್ತಾ ಇದೀವಿ. ಗೈಸ್ ವೆಲ್ಗೆ ಟಾಟಾ ಹೇಳೋ ಸಮಯ. ಬಾಯ್. ಥ್ಯಾಂಕ್ ಯು ಬರ್ತ್ಡೇ ಸ್ಪೆಷಲ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಬೇಗ 1 ಮಿಲಿಯನ್ ಮಾಡು, ಆದಷ್ಟು ಬೇಗ. ಹೌದಾ ಬಸ್ ಸೀದಾ ಗಾಡಿ ಹತ್ತಿಸ್ಬಿಡ್ದ ಸ್ವೆಲ್ ಒಂದೇ ಸರಿ. ಸರಿ ಬಾಯ್ ಹುಷಾರು ಬಾಯ್.
Bye.